ಹೌದು, ಹೆಣ್ಮಕ್ಳು ಕತ್ತಲ್ ತಾಳಿ ಇದ್ರೆ ಎಂತವ್ರಾದ್ರೂ ಸುಂದರವಾಗಿ ಕಾಣ್ತಾರೆ. ಪಾಪ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಇದು ಬರೀ ದಾರ ಅಲ್ಲ, ತಾಳಿ. ಯೋಚನೆ ಮಾಡ್ಬೇಡಿ, ನಿಮಗೂ ಆದಷ್ಟು ಬೇಗ ಮದ್ವೆ ಆಗತ್ತೆ. ಆದಷ್ಟು ಬೇಗ ಯಾಕೆ, ಈಗ್ಲೇ ಆಗುತ್ತೆ, ನೋಡ್ತೀಯಾ? ಅದು ನೀನ್ ಕಟ್ಕೊಂಡಿರೋ ಈ ತಾಳಿನೇ. ಮೇಡಮ್ ಬೇಡ, ಕೋಪ ಮಾಡ್ಕೋಬೇಕಾಗಿರೋದು ನಾನು, ನೀನಲ್ಲ. ಹೇಳಿರ್ಲಿಲ್ವಾ ನಿಂಗೆ ನಾನು ಅಗಸ್ತ್ಯ ಪ್ರೀತಿಸ್ತಿದೀವಿ ಅಂತ? ಪ್ರೀತಿಸ್ತಿದೀವಿ ಅಲ್ಲ, ಪ್ರೀತಿ ಮಾಡ್ತಿದ್ರಿ ಅಷ್ಟೇ. ಬಿಡಲ್ಲ ಕಣೆ, ಇದು ನನಗ್ ಸೇರ್ಬೇಕಾಗಿರೋದು. ಬಿಡಿ ಮೇಡಮ್, ಹೇಳಿದ್ನಲ್ವಾ ಇದು ನನಗ್ ಸೇರ್ಬೇಕಾಗಿರೋದು ಅಂತ. ಈಗಾಗ್ಲೇ ಇದು ನನಗ್ ಸೇರಾಗಿದೆ. ನೀವ್ ದೂರ ಇದ್ರೆ ನಿಮಗೆ ಒಳ್ಳೇದು. ಇರಲ್ಲ, ಅಗಸ್ತ್ಯ ಯಾವತ್ತಿದ್ರು ನನ್ನವನು. ಮಂಗಳಸೂತ್ರದಿಂದನೇ ಗಂಡನ ಆರೋಗ್ಯ ಆಯಸ್ಸು ಹೆಚ್ಚಾಗೋದು. ಯಾವುದೇ ಸಂದರ್ಭದಲ್ಲೂ ನಿನ್ನ ಮಾಂಗಲ್ಯಕ್ಕೆ ಕುತ್ತು ಬರ್ತಿದೆ ಅಂತ ಗೊತ್ತಾದ್ರೆ ಅದನ್ನ ಕಾಪಾಡ್ಕೊಳ್ಳೋಕೆ ಕೆಟ್ಟವಳಾದ್ರೂ ಪರವಾಗಿಲ್ಲ, ಯೋಚನೆ ಮಾಡದೆ ಕಾಳಿಯಾಗ್ಬೇಕಾಗುತ್ತೆ. ತಾಳಿನ ದಾರ ಅನ್ಕೊಂಡಿರೋಳಿಗೆ ತಾಳಿ ಕಟ್ಟಿಸ್ಕೊಂಡಿರೋಳ್ ತಾಕತ್ತೇನು ಅಂತ ಗೊತ್ತಿರಲ್ಲ. ಹೀಗೆ ಆಡ್ತಿದ್ರೆ ಒಂದೊಂದೇ ಅರ್ಥ ಮಾಡಿಸ್ಬೇಕಾಗತ್ತೆ. ಹುಷಾರ್. ಯಾಕ್ ಭಕ್ತಿ, ಯಾಕ್ ನನಗೆ ಹೊಡಿತಿದೀಯಾ? ನಾನಂತದ್ ಏನ್ ಮಾಡ್ದೆ? ಅಗಸ್ತ್ಯ, ಆಂಟಿ ಬೇಗ ಬಂದು ನನಗೆ ಹೆಲ್ಪ್ ಮಾಡಿ. ಆಂಟಿ, ಯಾರಾದ್ರೂ ಬೇಗ ಬಂದು ನನ್ನ ಕಾಪಾಡಿ. ಭಕ್ತಿ, ನಾನಂತದ್ ಏನ್ ಮಾಡ್ದೆ ಅಂತ ನನಗೆ ಹೊಡಿತಾ ಇದ್ಯಾ? ಛಾಯಾ, ಛಾಯಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಛಾಯಾ, ಏನಾಯ್ತಮ್ಮ? ಭಕ್ತಿ, ಏನಾಯ್ತು ಅಂತ ನೀನಾದ್ರೂ ಹೇಳು. ಯಾರಾದ್ರೂ ಮಾತಾಡಿ, ಇಲ್ಲ ಅಂದ್ರೆ ನಮ್ಗಳಿಗೆ ಹೇಗೆ ಅರ್ಥ ಆಗ್ಬೇಕು? ಅಮ್ಮವ್ರೆ, ನಾನೇ ಹೇಳ್ತೀನಿ ಆಂಟಿ. ಭಕ್ತಿ ಹತ್ರ ಇದ್ದಿದ್ ಒಂದ್ ವಸ್ತು ನಂಗೆ ತುಂಬಾ ಇಷ್ಟ ಆಯ್ತು. ಅದನ್ ಕೊಡು ಅಂತ ಕೇಳಿದಕ್ಕೆ ಅದಕ್ಕೆ ಏನ್ ಮಾಡಿದ್ಲಿ ಇವಳು? ಭಕ್ತಿ ನನ್ ಕಪಾಲ ಕೊಡಿದ್ಲು. ಏ ಹುಡುಗಿ, ನೀನೇನಾ? ನೀನು ಏನೇ ಅನ್ಕೊಂಡಿದ್ಯಾ? ಇವಳು ಈ ಮನೆ ಅತಿಥಿ ಅಂತ ಗೊತ್ತಿಲ್ವಾ ನಿನ್ಗೆ? ಹೋಗ್ಲಿ, ಛಾಯಾ ಎಂಥ ಪರಿಸ್ಥಿತಿಲಿ ಮನೆಗ್ ಬಂದಿದ್ಲು ಅಂತ ಗೊತ್ತಿದ್ದು ಕೂಡ ಈ ರೀತಿ ನಡ್ಕೊಳ್ತಾ ಇದೆಯಲ್ಲ, ಪ್ರಜ್ಞೆ ಇಲ್ವಾ ನಿನ್ಗೆ? ಇದೇನಾ ಹುಷಾರಿಲ್ದವ್ರನ್ನ ನೋಡ್ಕೊಳ್ಳೋ ರೀತಿ? ದಮಯಂತಿ, ಅದು ನೀನ್ ಸುಮ್ನೆ ಇರಕ್ಕ, ವಹಿಸ್ಕೊಂಡ್ ಬರ್ಬೇಡ ಇವಳನ್ನ. ಬಾಯ್ ಬಿಟ್ರೆ ಸಾಕು, ಬರೀ ನೀತಿ ಪಾಠಗಳನ್ನ ಹೇಳ್ತಾಳೆ. ನಮ್ ಮನೇಲಿ ಹಾಗೆ ಹೇಳ್ಕೊಟ್ಟಿದ್ದಾರೆ, ಹೀಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಕೊತಾಳಲ್ಲ, ಇದನ್ ಹೇಳ್ಕೊಟ್ಟಿಲ್ವಂತ ಇವಳಿಗೆ? ನಾವೆಲ್ಲ ಇರ್ಬೇಕಾದ್ರೇನೆ ಅಗಸ್ತಿನ ಬೆಸ್ಟ್ ಫ್ರೆಂಡ್ ಮೇಲೆ ಕೈ ಮಾಡೋಷ್ಟು ಬೆಳ್ಕೊಂಡ್ಬಿಟ್ಲ ಇವಳು. ಚಿಕ್ಕಿ, ಯಾಕೆ ಸುಮ್ಮನೆ ಇದ್ಯಾ? ಮಾತಾಡು. ನೀನ್ ಮಾಡೋ ಪ್ರತಿ ಕೆಲ್ಸಕ್ಕೂ ಸರಿಯಾದ ಅರ್ಥ ಇರುತ್ತೆ ಅಂತ ಇವ್ರಿಗೂ ಅರ್ಥ ಮಾಡಿಸು. ಏನಾಯ್ತಮ್ಮ, ಮಾತಾಡು. ಇವಳು ಸುಮ್ನೆ ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ ತಪ್ಪೆಲ್ಲ ಇವಳ್ದೆ ಅಂತ? ನಾನೇನ್ ಇವ್ರಿಗೆ ಬೇಕು ಅಂತ ಹೊಡೆದಿಲ್ಲ. ಓ ಹೌದಾ? ಮತ್ತೆ ಬೇಡ ಅಂತಾನೆ ಯಾಕೆ ಹೊಡೆದೆ?
ಪರಿಜ್ಞಾನ ಇಲ್ವೇನೆ ನಿನ್ಗೆ? ಚಿಕ್ಕಿ ಯಾಕೆ ಹೀಗೆ ಮಾಡಕ್ ಹೋದೆ? ಛಾಯಾ ಕೇಳಿದ್ಮೇಲೆ ನೀನು ಕೊಡ್ಬೇಕಲ್ವಾ? ಏನು ಕೊಡೋದ್ ಬೇಕಾಗಿಲ್ಲ. ಇವಳು ಮಾಡಿರೋ ಅವಮಾನಕ್ಕೆ ನಾನು ಛಾಯಾ ಛಾಯಾ ಹತ್ರ ಬರ್ಬೇಡಿ. ನಾನು ಕೈ ಕಟ್ ಮಾಡ್ಕೊಂಡು ಇಲ್ಲೇ ನಿಮ್ ಮುಂದೆನೆ ಸತ್ತೋಗ್ತೀನಿ. ನನ್ ಸಾವಿಗೆ ಈ ಭಕ್ತಿನೇ ಕಾರಣ. ರಾಘು, ನೀನ್ ಹೇಳಿದ ಐಡಿಯಾ ನಿಜವಾಗ್ಲೂ ಕೆಟ್ಟಾಗಿದೆ ಕಣೆ. ನೀನ್ ಹೇಳ್ದಂಗೆ ಒಂದ್ ವೇಳೆ ಶ್ರೀಕಾಂತ ಗುಣವತಿ ಹತ್ರ ಕೆಲ್ಸಕ್ಕೆ ಹೋಗಿ ಒಪ್ಕೊಂಡ್ರೆ ಅವನಿಗೆ ಸಿಕ್ಕಾಪಟ್ಟೆ ಅವಮಾನ ಆಗುತ್ತೆ ಕಣೆ. ಅದು ಗುಣವಂತಿ ಅಲ್ಲ, ದಮಯಂತಿ. ಯಾವ್ದೋ ಒಂತಿ ನೋಡು, ನನಗ ಅವಮಾನ ಆದಷ್ಟೇನು ಶ್ರೀಕಾಂತ್ಗೆ ಆಗಿಲ್ಲ. ಇದು ವರ್ಕ್ ಆಗಲ್ಲ ಅನ್ಸುತ್ತೆ ಕಣೆ. ನೀನೇ ಒಮ್ಮೆ ಯೋಚನೆ ಮಾಡು. ಶ್ರೀಕಾಂತನ್ ಟೆಂಪರ್ ಅವ್ರ ಹತ್ರ ಕೆಲಸ ಮಾಡಕ್ ಬಿಡುತ್ತಾ? ನನಗೆ ಅವಮಾನದ ಬಗ್ಗೆ ಯೋಚನೆ ಇಲ್ಲ, ವರಮಾನದ ಬಗ್ಗೆ ಮಾತ್ರ ಯೋಚನೆ. ಚೆನ್ನಾಗ್ ದುಡ್ಡು ಸಿಗುತ್ತೆ ಅಂದ್ರೆ ಯಾವ ಕೆಲ್ಸ ಆದ್ರೆ ನನಗೇನು? ನಿನ್ ಗಂಡನಿಗೆ ಇನ್ಸಲ್ಟ್ ಆದ್ರೆ ನೀನ್ ಅದನ್ನ ಸಹಿಸ್ಕೋತೀಯ ರಾಘು? ಆಗ್ಲಿ ಬಿಡು. ಅಲ್ಲ ಕಣೆ, ಗಂಡನ್ ಮೇಲೆ ಸ್ವಲ್ಪ ಕಾಳಜಿ ಪ್ರೀತಿ ಏನು ಇಲ್ವೇನೆ ನಿನ್ಗೆ? ಅವನ್ ಬಗ್ಗೆ ಪ್ರೀತಿ ಕಾಳಜಿನ ಇದೆಲ್ಲ ನಾಟಕ ಅಂತ ನಿಂಗೂ ಗೊತ್ತು ತಾನೆ. ಏನೇ ಆದ್ರೂ ಹೀಸ್ ಯುವರ್ ಹಸ್ಬೆಂಡ್. ನೀನ್ ಲೈಫ್ ಲಾಂಗ್ ಗಂಡನ್ ಜೊತೆಗಿದ್ದು ಜೀವನ ಮಾಡ್ಬೇಕು ಅನ್ನೋದು ಮರಿಬೇಡ. ಇದಕ್ಕೆ ದಿನ ಪಶ್ಚಾತ್ತಾಪ ಪಡ್ತಾ ಇದೀನಿ. ಬಯಸಿ ಬಯಸಿ ಅವನ್ನ ಪ್ರೀತಿ ಮಾಡ್ದೆ ತಾನೆ? ದುಡ್ಡುಗೋಸ್ಕರ ಅಂತ ನಿಂಗೂ ಗೊತ್ತು ತಾನೆ. ಈಗ ಮಾತ್ ಬೇಡ. ಏನೇ ಆದ್ರೂ ಅವ್ನ್ ನಿನ್ ಗಂಡ ಅನ್ನೋದ್ ಮರಿಬೇಡ. ಏನೇ ಮರೆತ್ರು ಬಿಟ್ರು ದುಡ್ಡು ಬೇಕು, ಇದೇ ಜೀವನ ಅಲ್ವೇ? ನೋಡು, ನನ್ಗೆ ಬುದ್ಧಿವಾದ ಹೇಳಲೇಬೇಕು ಅಂತಂದ್ರೆ ದಯವಿಟ್ಟು ಫೋನ್ ಇಟ್ಬಿಡು. ಗುಡ್ ನೈಟ್. ಹಲೋ ಹಲೋ ರಾಘು, ಛಾಯಾ ಏನ್ ಮಾಡ್ತಿದ್ಯಾ? ಹತ್ರ ಬರ್ಬೇಡ ನೀನು. ನನಗೆ ಬದುಕು ಆಸನೆ ಹೊರಟು ಹೋಗಿದೆ. ಛಾಯಾ, ನೀನು ಅಗಸ್ತಿನ್ ಮಾತನ್ನು ಕೇಳಲ್ವಾ? ಅವನ್ ನನ್ನಿಂದ ದೂರ ಹೋಗಿದ್ದಕ್ಕೆ ತಾನೆ ನಾನು ಈ ಪರಿಸ್ಥಿತಿಲಿ ಇರೋದು. ನಾನ್ ಸತ್ತು ಹೋದ್ರೆ ಅವ್ನ್ ನೆಮ್ಮದಿಯಾಗಿರ್ತಾನೆ. ಛಾಯಾ ನೋಡಿದ್ವಿ ಛಾಯಾ, ಪ್ಲೀಸ್ ಚಾಕುನ್ ಬಿಸಾಕು. ಇಲ್ಲ ಅಗಸ್ತ್ಯ, ನನಗಿದ್ಯಾವ್ದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ.